ಬದಲಾದ ಜೀವನ ಶೈಲಿ, ಹೆಚ್ಚಿದ ತಂತ್ರಜ್ಞಾನದ ಅವಲಂಬನೆ ಎಂದು ನಮ್ಮ ಸಾಮಾಜಿಕ ಬದುಕಿನ ಅನೇಕ ಬದಲಾವಣೆಗಳಿಗೆ ಕಾರಣವಾಗಿದೆ. ಈಗಿನ ಯುಗದಲ್ಲಿ ಕೆಲವು ಹಬ್ಬಗಳು ಜನರು ಮರೆತುಕೊಳ್ತಾ ಇದ್ದಾರೆ. ಕೆಲವೊಂದು ಹಬ್ಬಗಳನ್ನು ರಾಯಚೂರು ಜಿಲ್ಲೆಯಲ್ಲಿ ಮಾತ್ರ ಇನ್ನೂ ಕೂಡ ಜೀವಂತವಾಗಿವೆ. ಎತ್ತು ಎಳೆಯೋದು ಸ್ಪರ್ಧೆಗೆ ಬಂದಂತಹ ಜನರು ಫುಲ್ ಫಿದಾ ಆಗಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಹೀಗೆ ಅತ್ಯದ್ಭುತ ಸ್ಪರ್ಧೆಗಳು ಈಗೆಲ್ಲಿ ನಡೆಯುತ್ತವೆ ಹೇಳಿ? ಗ್ರಾಮೀಣ ಆಚರಣೆಗಳು ಕಣ್ಮರೆಯಾಗ್ತಾ ಇರೋ ಈ ಕಾಲದಲ್ಲಿ ರಾಯಚೂರು ನಗರದಲ್ಲಿ ಇಂಥದ್ದೊಂದು ವಿಶಿಷ್ಟ ಆಚರಣೆ ನಡೀತಾ ಇದೆ. 300 ಕಾಪು ಸಮುದಾಯ ಪ್ರತಿ ವರ್ಷ ಸಾರ್ವಜನಿಕರಿಗಾಗಿ ಈ ಕಾರ್ಯಕ್ರಮ ಆಯೋಜಿಸುತ್ತೆ. ಪ್ರತಿ ಮುಂಗಾರಿನ ಸಮಯದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಅಂತ 3 ದಿನ ಆಚರಿಸುತ್ತಾರೆ. ಇಲ್ಲಿ ಈಗಿನ ಪೀಳಿಗೆಯ ಮಕ್ಕಳು ನೋಡದೇ ಇರೋ ಬಹುತೇಕ ಸ್ಪರ್ಧೆಗಳು ನಡೆಯುತ್ತವೆ. ಹೀಗಾಗಿ ಕೇವಲ ರಾಯಚೂರು ಜಿಲ್ಲೆ ಜನರು ಮಾತ್ರವಲ್ಲದೆ ಗಡಿಯಲ್ಲಿರೋ ಆಂಧ್ರ, ತೆಲಂಗಾಣದ ಜನ ಕೂಡ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನ ಕಣ್ತುಂಬಿಕೊಳ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 12 ಜೋಡಿ ಎತ್ತುಗಳು ಪಾರ್ಟಿಸಿಪೇಟ್ ಮಾಡ್ತೇವೆ. ಬಂದು ಪಾರ್ಟಿಸಿಪೇಟ್ ಮಾಡಿ ಈಗ ಅವು ಗೆದ್ದಂಥ ಎತ್ತುಗಳಿಗೆ 75,000, 65,000, 50,000 ಬಹುಮಾನ ಕೊಡುವಂಥ ವ್ಯವಸ್ಥೆ 6 ಬಹುಮಾನ ಕೊಡ್ತಾ ಇದ್ದೀವಿ. ಎಲ್ಲ ಎತ್ತುಗಳು ಬಂದಂಥ ಎತ್ತುಗಳಿಗೆ 5,000 ರೂಪಾಯಿನೂ ಕೊಡ್ತಾ ಇದ್ದೀವಿ. ಬಂದಂಥ ಎತ್ತುಗಳಿಗೆ ಈ ಇದೊಂದು ಕಾರ್ಯಕ್ರಮ ಆಗೋದಲ್ಲಿ ಈ ಸಾಯಂಕಾಲ ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮ ಇದೆ. ಅದು ಶಾರದಾ ಕನ್ಯಾ ಪಾಠಶಾಲೆಯಲ್ಲಿ ವಿದ್ಯಾನಗರದಲ್ಲಿ. ಅದು ಬೆಂಗಳೂರಿನಿಂದ, ಮೈಸೂರಿನಿಂದ, ಧಾರವಾಡ ಆ್ಯಂಡ್ ತುಮಕೂರು. ಅಷ್ಟಕ್ಕೂ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನ ಕಳೆದ 20 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. 3 ದಿನಗಳ ಕಾಲ ಗ್ರಾಮೀಣ ಕ್ರೀಡೆಗಳ ಉತ್ಸವದಲ್ಲಿ ಎತ್ತುಗಳ ಸ್ಪರ್ಧೆ, ಭಾರದ ಗುಂಡುಕಲ್ಲು ಎತ್ತುವ ಸ್ಪರ್ಧೆ, ಉಸುಕಿನ ಚೀಲ ಎತ್ತುವ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ನಾಟಕ, ನೃತ್ಯ ರೂಪಕ ಸೇರಿ ವಿವಿಧ ಕ್ರೀಡೆಗಳು ನಡೆಯುತ್ತವೆ. ದೇಶದ ವಿವಿಧ ರಾಜ್ಯಗಳಿಂದ ಕುಸ್ತಿಪಟುಗಳು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ 1 ಟನ್, 1.5 ಟನ್, 2 ಟನ್ ಹೀಗೆ ಭಾರೀ ಗಾತ್ರದ ಕಲ್ಲುಗಳನ್ನು ಎಳೆಯೋ ಸ್ಪರ್ಧೆ ನಡೆಯುತ್ತೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದ ರೈತರು ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾರೆ. ಬಲಿಷ್ಠ ಎತ್ತುಗಳ ಜೊತೆ ರೈತರು ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾರೆ. ಎತ್ತುಗಳೊಂದಿಗೆ ಸೆಣಸಾಡೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. 50 ಕಲಾ ತಂಡಗಳು ನಮ್ಮ ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರು ತಮಿಳುನಾಡಿನಿಂದ, ಕೇರಳದಿಂದ, ಆಂಧ್ರ ಪ್ರದೇಶದಿಂದ ಬಂದಂಥ ಕಲಾ ತಂಡಗಳು, ಕರ್ನಾಟಕದ ಇದ್ದಂಥ 30 ಜಿಲ್ಲೆಗಳಿಂದ 30 ಕಲಾ ತಂಡಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಇಂಥ ವೈಭವವಾದಂಥ ಮೆರವಣಿಗೆಯಲ್ಲಿ ನಮ್ಮ ಕಾಶಿ ಜಗದ್ಗುರುಗಳು, ನಮ್ಮ ಸುತ್ತೂರು ಮಠದ ಮಹಾಸ್ವಾಮಿಗಳು, ಅದರ ಜೊತೆಗೆ ನಮ್ಮ ಕುಲದೇವತೆಯಾದಂಥ ಮಹಾಲಕ್ಷ್ಮಿಯ ಮೆರವಣಿಗೆ ನಡೀತಾ ಇದೆ. ಹೀಗೆ ಗ್ರಾಮೀಣ ಸೊಗಡನ್ನ ಸಾರೋ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬ ನೋಡುಗರನ್ನ ಕಣ್ಮನ ಸೆಳೆಯುತ್ತೆ. ಗ್ರಾಮೀಣ ಭಾಗದ ಕ್ರೀಡೆಗಳು, ಸ್ಪರ್ಧೆಗಳ ಬಗ್ಗೆ ಆಸಕ್ತಿ ಇದ್ರೆ ನೀವು ಕೂಡ ಈ ಮುಂಗಾರು ಉತ್ಸವದ ಸಡಗರದಲ್ಲಿ ಭಾಗಿಯಾಗಬಹುದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.